ಹಾಯ್ ಎವ್ರಿವನ್, ವೆಲ್ಕಮ್ ಟು ವಿನುತಾ ಸ್ಟುಡಿಯೋ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತಿನ ರಂಗೋಲಿ ಟ್ಯುಟೋರಿಯಲ್ಸಲ್ಲಿ ನಾನು 2 ರಂಗೋಲಿ ಹೇಳ್ಕೊಡ್ತಾ ಇದ್ದೀನಿ. ಈ ಎರಡೂ ಕೂಡ 15ರಿಂದ 8 ಫ್ಲವರ್ಸು ಮತ್ತು ಕಲರ್ ತುಂಬ ಚೆನ್ನಾಗಿರುತ್ತೆ. ನೋಡೋಣ ಹೇಗೆ ಹಾಕೋದು ಅಂತೇಳಿ ಅಂತ. ಇದೀಗ ಫಸ್ಟ್ನೇದು 15ರಿಂದ 8. ಇದು ಮಿಡಲಲ್ಲಿ 15 ಸಾಲು ಮತ್ತು ಅದು 8 ಲೈನ್ ತನಕ ಬರುತ್ತೆ. 8 ಚುಕ್ಕೆ ಎಂಡ್ ಆಗೋ ತನಕ ಮಿಡಲಲ್ಲಿ ಇಟ್ಕೊಳ್ಳೋದಿದು. ಈಗ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕಂದ್ರೆ, ಈ 1 ಚುಕ್ಕೆ ಬಿಟ್ಬಿಟ್ಟು 2ನೇ ಚುಕ್ಕೆಯಿಂದ 5 ಚುಕ್ಕೆಗೆ ಲೈನ್ ಹಾಕೋಣ. 1 2 3 4 5 5ಕ್ಕೆ ಲೈನ್ ಹಾಕಬೇಕು. ಇಲ್ಲಿ 2 ಚುಕ್ಕೆ ಉಳಿಯುತ್ತೆ, ಇಲ್ಲಿ ಒಂದೇ ಉಳಿಯುತ್ತೆ ಅಷ್ಟೇ. ಆಮೇಲೆ ಇದರಿಂದ ಇದಕ್ಕೆ ನೇರಕ್ಕೆ ಬರೋಕ್ಕೆ ಒಂದು ಲೈನು, ಇಲ್ಲಿಗೆ ಒಂದು ಲೈನ್. ಆಮೇಲೆ 2ನೇ ಚುಕ್ಕೆ, ಈ ಚುಕ್ಕೆಯಿಂದ 3 ಲೈನು, ಇಲ್ಲಿ 3 ಲೈನು. ಸರಿನಾ? ಈಗ ಇಲ್ಲೇನು ಮಾಡಬೇಕು, ಈಗ ಜಾಯಿನ್ ಮಾಡಬೇಕು. ಇಲ್ಲಿ ಇದನ್ನು ಹೀಗೆ ಜಾಯಿನ್ ಮಾಡಬೇಕು. ಮಧ್ಯದಲ್ಲಿ 3 ಉಳಿಯುತ್ತೆ. ಇಲ್ಲಿಂದ ನಾವೀಗ ಶಂಖ ಮಾಡೋಣ. 1 2 3 4 4 ಚುಕ್ಕೆಗೆ ಇಲ್ಲಿಗೆ ತಂದು ನಿಲ್ಲಿಸೋಣ. ಸರಿನಾ? ಈಗ ಇದು ಕೂಡ ಕ್ರಾಸಾಗಿ ಲೈನ್ ಹಾಕ್ಬಿಟ್ಟು ಇಲ್ಲಿಗೆ ಸ್ಟಾಪ್ ಮಾಡಿಡೋಣ. ಆಯಿತಾ? ಆಮೇಲೆ ಇಲ್ಲಿಂದ ಮತ್ತೆ ಇಲ್ಲಿಗೆ ಮೇಲ್ಗಡೆ ಚುಕ್ಕೆ ಬರುತ್ತೆ. ಇದು ಸ್ವಲ್ಪ ಕರ್ವಾಗೆ ಮಾಡ್ಕೊಳ್ಳೋಣ 3 ಚುಕ್ಕೆಗೆ. ನೆಕ್ಸ್ಟು 2, ಇದನ್ನು ಹೀಗೆ ಹೀಗೆ ಜಾಯಿನ್ ಮಾಡೋದು. ಈಗ ನೆಕ್ಸ್ಟ್ 1 ಚುಕ್ಕೆ ಬಿಟ್ಬಿಟ್ಟು 5ಕ್ಕೆ ಹಾಕ್ಕೊಂಡೆ. ಅದೇ ಥರನೇ ಇಲ್ಲೂ ಕೂಡ ಸೈಡಿಗೆಲ್ಲ ಮತ್ತು ಇಲ್ಲಿ ಅರ್ಧ ಕಮಲ ಥರ ಕಾಣಿಸ್ತಿದೆ ಅಲ್ವಾ? ಸೊ ಇಲ್ಲೂ ಕೂಡ ಕಮಲ ಮಾಡೋಣ. ಈಗ ಎಲ್ಲ ಕಡೆಗೂ ಕಮಲ ಬರೆದಿದ್ದಾಯಿತು. ಈಗ ಈ ಕಡೆ ಚಿಕ್ಕೆ ಉಳಿದಿದೆ ಅಲ್ಲ, ಅದಕ್ಕೆ ಏನು ಮಾಡೋಣ ಅಂದರೆ ಇಲ್ಲಿಂದ ಒಂದು ಲೀವ್ಸ್ ಥರ ತೊಗೊಂಡ್ಬರೋಣ. ಈಗ ಈ ಥರ ಆಯ್ತಿದು. ಇದು ಹಬ್ಬಕ್ಕೆ ತುಂಬ ಚೆನ್ನಾಗಿರುತ್ತೆ. ಕಮಲ ಕೂಡ ಇದೆ ಮತ್ತು ಶಂಖ ಕೂಡ ಇದೆ.
ಸೊ ಇದು ಒಳ್ಳೆ ಡಿಸೈನ್ ಆಗಿದೆ ಅಂತ ಅನ್ಕೋತೀನಿ. ಈಗ ಇನ್ನೊಂದು ಕೂಡ 15ರಿಂದ 8ನೇ ಇದು ಕೂಡ ಫ್ಲವರ್ ಬರುತ್ತೆ, ಫ್ಲವರ್ ಥರ ಬರುತ್ತೆ. ಆಮೇಲೆ ಅದು ಈ ಲೀವ್ಸ್ ಎಲ್ಲ ಬರುತ್ತೆ ಇದಕ್ಕೆ. ಸೊ ಇದು ಕೂಡ ಬಣ್ಣ ತುಂಬ ಚೆನ್ನಾಗಿರುತ್ತೆ ಫೆಸ್ಟಿವಲ್ಗೆ. ಸೊ ಇದನ್ನು ಹೇಗೆ ಸ್ಟಾರ್ಟ್ ಮಾಡಬೇಕು ಅಂದರೆ, ಇದು 15ರಿಂದ 8 ಅಲ್ವಾ. ಈಗ 8ನೇ ಚುಕ್ಕಿ ಇಲ್ಲಿ ಲಾಸ್ಟ್ ಲೈನ್ ಇದು, ಲಾಸ್ಟಿಂದ 3 ಲೈನೇನು 1 2 3ನೇ ಲೈನಲ್ಲಿ 3ನೇ ಚುಕ್ಕಿನ ಮಿಡಲ್ ಮಾಡಿಕೊಂಡು ಒಂದು ಸುತ್ತಲೂ ಹೆಕ್ಸಗಾನ್ ಹಾಕ್ಕೋಬೇಕು. 1 ಹೀಗೆ ಹೆಕ್ಸಗಾನ್ ಹಾಕ್ಕೊಂಡ್ಮೇಲೆ ಎರಡೆರಡೇ ಚುಕ್ಕಿನ ಸೇರಿಸ್ತಾ ಹೋಗ್ಬೇಕು. ಈಗ ಇದ್ರ ಸುತ್ತಲೂ ಬರೋ ಅಂಥದ್ದು ಇದಕ್ಕೆ ಹೀಗೆ ಸ್ವಲ್ಪ ಈ ಥರ ಫ್ಲವರ್ ಥರ ಮಾಡಬೇಕು. 2 ಚುಕ್ಕೆನ ಸೇರಿಸ್ಬೇಕು. ಇಲ್ಲಿ ಬರುವಂಥ ಮುಂದೆ ಬರುವಂಥ 2 ಚುಕ್ಕೆ ಹೀಗೆ. ಈಗ ಈ ಥರ ಫ್ಲವರ್ ಆಗುತ್ತೆ. ಅದೇ ಥರ ಸುತ್ತಲೂ ಪೂರ್ತಿ ಹಾಕ್ಕೊಂಡು ಬರೋಣ. ಈಗ 1 2 3 1 2 3 ಇದು ಮಿಡಲ್ ಮಾಡಿಕೊಂಡ್ರೆ ಇಲ್ಲಿಗೆ ಹೆಕ್ಸಗಾನ್ ಹಾಕ್ಕೋಬೇಕು. ಅದ್ರ ಮುಂದೆ ಬರುವಂಥ 2 ಚುಕ್ಕೆಗೆ ಪೆಟಲ್ಸ್ ಮಾಡಬೇಕು. ಇಲ್ಲಿ ಹೇಗೆ ಅಂದರೆ, ಇಲ್ಲಿ 1 2 3ನೇ ಚುಕ್ಕಿಗೆ ಮಿಡಲ್ ಮಾಡಿಕೊಂಡು ಹೆಕ್ಸಗಾನ್ ಮಾಡ್ಕೋಬೇಕು. ಈಗ ಮಿಡಲಲ್ಲೂ ಕೂಡ ಹಾಗೆ ಮಾಡ್ಕೊಳ್ಳೋಣ. ಈಗ ಎಲ್ಲ ಕಡೆಗೂ 3 ಚುಕ್ಕೆ ಹಿಂಗೆ ಬಂದಿದೆ. ಇದಕ್ಕೆ ಇವಾಗ ನಾವು ಒಂದು ಲೀವ್ಸ್ಗಳು ಮಾಡ್ಕೊಳ್ಳೋಣ. ಈಗ 1 ಡೈರೆಕ್ಷನ್ ಶುರು ಮಾಡೋಣ. ಇದನ್ನು ಈ ಫ್ಲವರಿಂದ ಹಿಂಗೆ ಈಗ ಚಿತ್ರ ಇಷ್ಟ ಆಯಿತು, ಸ್ವಲ್ಪ ಡೆಕೋರೇಟ್ ಮಾಡೋಣ ಅಂತ. ನೋಡಿದ್ರಲ್ಲ 2 ರಂಗೋಲೆ ಕೂಡ ಹೇಗಿತ್ತು ಅಂತೇಳಿ ಅಂತ. ತುಂಬ ಈಸಿಯಾಗಿದೆ, ತುಂಬ ಕಷ್ಟ ಏನಿಲ್ಲ. 15ರಿಂದ 8 ನಮ್ಮದು ಸ್ಟೆಪ್ನ ಫಾಲೋ ಮಾಡ್ಕೊಂಡು ಹೋದರೆ ನಿಮ್ಗೆ ಅವಾಗ ಈಸಿ ಆಗುತ್ತೆ ಹಾಕೋಕ್ಕೆ. ಚಿಕ್ಕ ಮಕ್ಕಳು ಕೂಡ ಹಾಕ್ಬೋದು ಇದನ್ನು. ಮತ್ತು ಬೇರೆ ಥರ ಯಾವುದಾದ್ರೂ ರಂಗೋಲೆ ಬೇಕು ಅನ್ನೋದಾದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವೀಕ್ ಸಿಗೋಣಂತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು. ಬಾಯ್.